ಎಲ್ಲರಿಗೂ ನಮಸ್ಕಾರ. ಸಮಗ್ರ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಮಾನ್ಯವಾಗಿ ನಾವು ಅಂಗಡಿಯಿಂದ ಜಾಮೂನ್ ಮಿಕ್ಸ್ನ ತೊಗೊಂಬಂದು ಜಾಮೂನ್ ಮಾಡ್ತಾ ಇರ್ತೀವಿ. ಒಂದು ವೇಳೆ ಜಾಮೂನ್ ಮಿಕ್ಸ್ ತರೋದು ಮರೆತಾಗ ಜಾಮೂನ್ ತಿನ್ನಬೇಕು ಅಂತ ಅನ್ನಿಸ್ದಾಗ ಯಾವ ರೀತಿ ನಾವು ಜಾಮೂನ್ ಮಾಡೋದು ಅಂತ ನಾನಿಲ್ಲಿ ಒಂದು ವೆರೈಟಿಯ ಜಾಮೂನ್ನ ತೋರಿಸ್ತಾ ಇದ್ದೀನಿ. ಈ ಜಾಮೂನ್ ಮಾಡೋಕ್ಕೆ ನಾನು ಸೂಜಿ ರವೆನ ಉಪಯೋಗಿಸಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಎಷ್ಟು ಮೃದುವಾಗಿರುತ್ತೆ ಅಂತಂದರೆ ಬಾಯಲ್ಲಿ ಇಟ್ಟರೆ ಸಾಕು ಕರಗೋಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಪ್ಯಾನ್ನ ಒಲೆ ಮೇಲಿಟ್ಟು ನಾವು ಯಾವ ಅಳತೆಗೆ ರವೆ ತೊಗೊಂಡಿರ್ತೀವೋ ಆ ರವೆಯ 3ರಷ್ಟು ಹಾಲನ್ನು ಪ್ಯಾನಿಗೆ ಹಾಕಿ ಕುದಿಸ್ಕೋಬೇಕು. ನಾನಿಲ್ಲಿ 1 ಬೌಲಷ್ಟು ರವೆ ತೊಗೊಂಡಿದ್ದೀನಿ. ಅದಕ್ಕಾಗಿ 3 ಬೌಲಷ್ಟು ಹಾಲನ್ನ ಕುದಿಸಿ ಅದಕ್ಕೆ ಕುದಿಯೋವಾಗ ನಾನು ತೊಗೊಂಡಿರೋವಂಥ ರವೆನ ಹಾಕಿ ಗಂಟು ಇಲ್ಲದೆ ಇರೋ ರೀತಿ ಅದನ್ನು ತಿರುಗಿಸ್ತಾ ಕುದಿಸ್ಕೋಬೇಕು. ನಂತರ ನಾವು ಇದನ್ನು ಆರೋಕ್ಕೆ ಬಿಡೋಣ. ಒಂದು 10ರಿಂದ 15 ನಿಮಿಷ ಆದರೆ ಸಾಕು. ಆರಿದ ತಕ್ಷಣ ನಾವು ಇದಕ್ಕೆ 2 ಸ್ಪೂನಷ್ಟು ಹಾಲಿನ ಪೌಡರ್ನ ಚೆನ್ನಾಗಿ ನೀರು ಹಾಕದೇ ಮಿಕ್ಸ್ ಮಾಡ್ಕೋಬೇಕು. ನಿಮಗೇನಾದರೂ ಅದು ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ಹಾಲು ಹಾಕ್ತಾ ಜಾಮೂನಿನ ಹಿಟ್ಟಿನ ಹದಕ್ಕೆ ನಾವು ಅದನ್ನು ಕಲಿಸ್ಕೋಬೇಕು. ಹಿಟ್ಟು ತುಂಬ ಗಟ್ಟಿ ಆದರೆ ಜಾಮೂನ್ ಕೂಡ ಗಟ್ಟಿಯಾಗುತ್ತೆ. ಹೀಗಾಗಿ ಹಿಟ್ಟು ಮೆತ್ತಗಾಗಬೇಕು. ನಂತರ ನಾವು ಕೈಗೆ ಒಂದು ಸ್ವಲ್ಪ ತುಪ್ಪ ಸವರಿ ಜಾಮೂನಿನ ಅಳತೆಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಜಾಮೂನ್ ರೆಡಿ ಮಾಡ್ಕೋಬೇಕು. ತುಂಬ ದೊಡ್ಡದು ಮಾಡಿಕೊಂಡ್ರೆ ಕರಿಯೋವಾಗ ಒಳಗಡೆ ಅದು ಚೆನ್ನಾಗಿ ಕರಿಯೋದಿಲ್ಲ. ಹೀಗಾಗಿ ಮೀಡಿಯಮ್ ಸೈಜಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋ ಹಿಟ್ಟಿಗೆ ಇಷ್ಟೊಂದಾಗಿದೆ. ಇವಾಗ ನಾವು ಎಣ್ಣೆ ಬಿಸಿ ಮಾಡೋಕ್ಕೆ ಇಡೋಣ. ಪಕ್ಕದಲ್ಲೇ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ. ನಾವು ಎಷ್ಟು ರವೆ ತೊಗೊಂಡಿರ್ತೀವೋ ಅದರ 4 ಭಾಗದಷ್ಟು ನೀರು ಹಾಕಿ 1 ಭಾಗದಷ್ಟು ಸಕ್ಕರೆ ಹಾಕಬೇಕು ಪಾಕಕ್ಕೆ. ಅಷ್ಟಾದರೆ ಸ್ವೀಟು ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಸ್ವೀಟು ಬೇಕನ್ನೋರು ಇನ್ನೂ ಸಕ್ಕರೆ ಹಾಕೋಬೋದು. ಜೊತೆಗೇ ನಾನಿಲ್ಲಿ ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ. ಅದನ್ನು ನಾವು ಪಾಕ ರೆಡಿ ಮಾಡ್ಕೊಳ್ಳೋಕ್ಕೆ ಇಡೋಣ. ಪಕ್ಕದಲ್ಲೇ ನಾನು ಎಣ್ಣೆ ಕೂಡ ಇಟ್ಟಿದ್ದೆ. ಈಗ ಎಣ್ಣೆ ಬಿಸಿಯಾಗಿದೆ. ಇಲ್ಲಿ ನಾನು ಮಾಡಿರೋ ಜಾಮೂನಿನ ಬೌಲ್ನ 2 ರೌಂಡಲ್ಲಿ ನಾನು ಹಾಕ್ತಾಯಿದ್ದೀನಿ. ಕಂದು ಬಣ್ಣ ಬರೋ ತನಕ ನಿಧಾನಕ್ಕೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಯಾಕಂದರೆ ಒಳಗಡೆ ಇರೋವಂಥ ರವೆ ಕೂಡ ಚೆನ್ನಾಗಿ ಬೆಂದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಹಿಟ್ಟನ್ನು ಬಾಲ್ ಮಾಡುವಾಗ ಸರಿಯಾಗಿ ಮಾಡಬೇಕು. ಇಲ್ಲ ಅಂದರೆ ಈ ಥರ ನಾವು ಎಣ್ಣೆಯಲ್ಲಿ ಕರಿಯೋವಾಗ ಅದು ಒಡೆಯೋ ಚಾನ್ಸ್ ಇರುತ್ತೆ. ಹೀಗಾಗಿ ಸರಿಯಾಗಿ ನಾವು ಪ್ರೆಸ್ ಮಾಡ್ದೇ ಬಾಲ್ ಥರ ಬರೋ ಹಾಗೆ ಮಾಡಬೇಕು. ಇವಾಗ ನಾನು 2nd ರೌಂಡ್ ಹಾಕ್ತಾಯಿದ್ದೀನಿ. 2 ರೌಂಡ್ ಮುಗಿದ ತಕ್ಷಣ ಪಾಕನೂ ರೆಡಿಯಾಗಿದೆ. ಇದನ್ನು ಒಂದು 10 ನಿಮಿಷ ಹಾಗೆ ಆರೋಕ್ಕೆ ಬಿಡಬೇಕು. ಪೂರ್ತಿ ಆರಬಾರ್ದು, ಸ್ವಲ್ಪ ಉಗುರು ಬಿಸಿ ಇರಬೇಕು. ಅದಕ್ಕೆ ನಾವು 1 ಚಿಟಿಕೆ ಉಪ್ಪು ಹಾಕಿ ಇವಾಗೆಲ್ಲ ತಣ್ಣಗಾಗಿದೆ. ನಾನು ಮಾಡಿರೋವಂಥ ಅಂದರೆ ಕರೆದಿರೋವಂಥ ಜಾಮೂನ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಕೊನೆಗೆ 1 ಸ್ಪೂನಷ್ಟು ತುಪ್ಪ ಹಾಕಿದರೆ ತಿನ್ನೋವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಹೀಗೆ ಮಾಡಿ ಟ್ರೈ ಮಾಡಿ. ನಾವು ಅಂಗಡಿಯಿಂದ ಜಾಮೂನ್ ಪ್ಯಾಕೆಟ್ ತಂದಿಲ್ಲ ಅಂತ ಅನ್ನೋ ಬದಲು ಮನೇಲಿರೋವಂಥ ಸೂಜಿ ರವೆನೇ ಉಪಯೋಗಿಸಿ ನಾವು ಜಾಮೂನ್ ರೆಡಿ ಮಾಡ್ಕೋಬೋದು. ಇನ್ನೂ ಬೇರೆ ರೀತಿ ಜಾಮೂನ್ ಮಾಡೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಯಾವ ರೀತಿ ಇತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಮಿಲ್ಕ್ ಪೌಡರ್ ಆಪ್ಷನಲ್ಲು, ನೀವು ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಹಾಗೇ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.